ಹಾಯ್ ವೆಲ್ಕಮ್ ಎಲ್ರಿಗೂ ಡೇ 21ಗೆ. ಸೊ ಇವತ್ತಿನ ತೋಟದ ಕೆಲಸ ಬಂದ್ಬಿಟ್ಟು ಮೆಣಸಿನ ಬೀಳಿಗೆ ಗೊಬ್ಬರ ಹಾಕುವಂಥದ್ದು. ಸೊ ಯಾವ ಬೀಳ್ಗಳು ಅಂತಂದರೆ ಇದೆಲ್ಲ ಸಿಗಂದಿನಿ ಪೆಪ್ಪರ್ ಬೀಳ್ಗಳು, ಒಂದು ವರ್ಷದ ಮುಂಚೆ ಪ್ಲ್ಯಾಂಟ್ ಮಾಡಿರೋಂಥ ಬೀಳ್ಗಳು. ಸೊ ಮರ ಎಷ್ಟು ದಪ್ಪ ಇದ್ದರೂ ಇಷ್ಟು ಚಿಕ್ಕ ಬಳ್ಳಿ ಯಾಕೆ ಅಂತ ಕೇಳ್ಬೋದು. ಸೊ ಏನಕ್ಕೆ ಅಂದರೆ ಲಾಸ್ಟ್ ಟೈಮು ನಾವೆಲ್ಲ P1ನ ಪ್ಲ್ಯಾಂಟ್ ಮಾಡಿದ್ವಿ, ಪಣಗೀರ್ 1ನ. ಸೊ ಅದು ಲಾಸ್ಟ್ ಇಯರು ಮಳೆ ಸ್ವಲ್ಪ ಜಾಸ್ತಿ ಆಗಿ ಜೊತೆಗೆ ಮರಗಸಿ ಮಾಡಿಸ್ತಲೇ ಆ ಬೀಳೆಲ್ಲ ಫುಲ್ ಡ್ಯಾಮೇಜ್ ಆಗಿ ಹೋಗಿಬಿಟ್ಟಿತ್ತು. ಅಂದರೆ ಫುಲ್ಲು ಫೈಟ್ ಆಫ್ ಥರ ಕಾಯಿಲೆ ಬಂದು ಹೋಗಿತ್ತು. ಆ ಕಾರಣಕ್ಕೆ ನಾವು ಸಿಗಂದಿನ ತಂದು ಪ್ಲ್ಯಾಂಟ್ ಮಾಡಿದ್ವಿ. ಸೊ ಇದೆಲ್ಲ ಒಂದು ವರ್ಷದ ಬೀಳಾಗಿರೋದ್ರಿಂದ ಸೊ ನಾವು ಬಂದು ಹಾಕ್ತಾ ಇರೋಂಥ ಗೊಬ್ಬರ 16 ಆಲ್ ಇದೆ. ಸೊ ಬಡ್ಡೆಯಿಂದ ಸ್ವಲ್ಪ ದೂರಕ್ಕೆ ಅಂದರೆ 1 ಅಡಿ ಅಥವಾ 1.5 ಅಡಿ ದೂರದಲ್ಲಿ ನೀವು ಗೊಬ್ಬರನ ಹಾಕ್ಕೋಬೇಕಾಗತ್ತೆ. ನೋಡಿ ನಾನು ಹಾಕಿದ್ದೀನಲ್ಲ ಈ ಥರ. ಸೊ 1 ವರ್ಷದ ಗಿಡ ಇದು, ಅಂದರೆ ಲಾಸ್ಟ್ ಇಯರ್ ಪ್ಲ್ಯಾಂಟ್ ಮಾಡ್ಕೊಂಡಿದ್ದು. ಸೊ ಇದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಿದ್ದರಿಂದ ಸೊ ಇಷ್ಟು ಬಂದಿದೆ. ಸೊ ನೀರಿನ ವ್ಯವಸ್ಥೆ ಎಲ್ಲ ಕೊಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಬುಷಿಯಾಗಿ ಹೋಗ್ತಾಯಿತ್ತು. ಸೊ ಕೆಳಗಡೆ ನೀವು ಬಾಳೆದೆಲೆ ಮುಚ್ಚಿರೋದು ನೋಡ್ಬೋದು. ಸೊ ಬಾಳೆದೆಲೆ ಏನಕ್ಕೆ ಮುಚ್ಚಿದ್ದೀನಿ ಅಂತಂದರೆ, ಸೊ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಸೊ ನೀರು ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಾಳೆದೆಲೆ ಮುಚ್ಚಿರುವಂಥದ್ದಿಲ್ಲಿ. ನೀವು ಹಾಗೆ ನೋಡ್ಬೋದು ಇಲ್ಲಿ ವೈಟ್ ರೂಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆದೆಲೆ ಮುಚ್ಚಿರೋದ್ರಿಂದ. ಅಂದರೆ ಬಾಳೆದೆಲೆ ಮುಚ್ಚಬೇಕು ಅಂತ ಏನಿಲ್ಲ. ಸೊ ಮಲ್ಚಿಂಗ್ ಶೀಟ್ ಇದ್ದವರು ಕೂಡ ಮಲ್ಚಿಂಗ್ ಶೀಟ್ನ ಹಾಕೋಬೋದು. ಸೊ ನಮಗೆ ಇಲ್ಲಿ ಸ್ವಲ್ಪ ಬೀಳ್ಗಳಿರೋದ್ರಿಂದ ಮಲ್ಚಿಂಗ್ ಶೀಟ್ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಬಾಳೆ ಗಿಡ ಜಾಸ್ತಿ ಇದ್ದಿದ್ದರಿಂದ ಸೊ ಬಾಳೆದೆಲೆ ಕುಯ್ದಂಗೂ ಆಗುತ್ತೆ, ಜೊತೆಗೆ ಮುಚ್ಚಿದಂಗೂ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಾಳೆದೆಲೆ ಮುಚ್ಚಿರೋವಂಥದ್ದು. ಸೊ ನೀರು ಮಾತ್ರ ಒಳಗಡೆ ಹೋಗೋದಿಲ್ಲ. ಎಷ್ಟೇ ಮಳೆ ಬಂದರೂ ಕೂಡ ನೀರು ಬಾಳೆದೆಲೆ ಮೇಲೆ ಹರ್ಕೊಂಡು ಹೊರಗಡೆ ಹೋಗ್ತದೆ. ನೋಡ್ಬೋದು ನೀವು ಇಲ್ಲಿ. ಸೊ ಬಾಳೆದೆಲೆ ಮುಚ್ಚಿಬಿಟ್ಟು ಒಂದು 4-5 ಕಡ್ಡಿ ಇಟ್ಟರೆ ಆಯಿತು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಬಾಳೆದೆಲೆ ಮುಚ್ಚಾದಮೇಲೆ ಓಪನ್ ಮಾಡಿ ಗೊಬ್ಬರ ಹಾಕಿ ತೆಗೆದಾಗ ಇದು ನೋಡಿ ವೈಟ್ ರೂಟ್ಸ್ಗಳು ಕಾಣಿಸ್ತು. ಏನಕ್ಕೆ ಅಂದರೆ ಒಳಗಡೆ ಬಾಳೆದೆಲೆಯಿಂದ ಸೆಕೆ ಉತ್ಪತ್ತಿ ಆಗಿರುತ್ತಲ್ಲ, ಆ ಸೆಕೆಗೆ ಈ ಥರ ನಿಮಗೆ ವೈಟ್ ರೂಟ್ಸ್ಗಳು ಬರುತ್ತೆ. ಸೊ ಇದಾಗಿತ್ತು ಇವತ್ತಿನೊಂದು ರೀಲು. ಸೊ ಗೊಬ್ಬರ ಹಾಕುವಂಥದ್ದು ಪೆಪ್ಪರ್ಗೆ. ಸೊ ಇನ್ನೂ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ.